ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್. ಸೊ ಫೈನಲಿ ಮದುವೆ ವೀಡಿಯೋಸು ಬರ್ತಾ ಇದೆ. ಸೊ ಇವತ್ತಿನ ಮದುವೆ ವೀಡಿಯೋಸು ಬರುತ್ತೆ. ಸೊ ಹೀಗೆ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಅಲ್ಲಿಂದ ನಾವು ನಮ್ಮ ಮನೆಯಿಂದ ಬಂದಿದ್ದು ಮಂಗಳವಾರ ನೈಟ್ ಬಂದ್ವಿ. 8 ಗಂಟೆ ಲಾಸ್ಟ್ ಬಸ್ಸಿಗೆ ಬಂದ್ವಿ. ಸೊ ಬಂದಾದಮೇಲೆ ಸ್ವಲ್ಪ ಮೆಹಂದಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೂವು ಕಟ್ಟೋದೆಲ್ಲ ಇತ್ತು. ಹೂವು ಕಟ್ಕೊಂಡು ಮತ್ತು ಆನಂತರ ಮೆಹಂದಿ ಎಲ್ಲ ಹಾಕ್ಕೊಂಡು ಮಲ್ಕೊಳ್ಳೋದು ಒಂದು 3 ಗಂಟೆ ಆಗೋಯಿತು. ಸೊ ಅದಾದಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ಚಪ್ರದ ದಿನ ಬುಧವಾರ ಚಪ್ರ ಹಾಕಬೇಕಿತ್ತು. ಸೊ ಚಪ್ರ ಹಾಕೋರಿಗೆ ಊಟ ಅಂದರೆ ಅಡುಗೆ ಮಾಡಿ ಸ್ವೀಟ್ ಏನಾದರೂ ಮಾಡಿ ಅವ್ರಿಗೆ ಊಟ ಹಾಕಬೇಕು. ಸೊ ಅದು ನಮ್ಮ ಮನೆ ಕಡೆ ಪದ್ಧತಿ. ಸೊ ಎಲ್ಲರ ಮನೆ ಕಡೆನೂ ಹೀಗೆ ಇರುತ್ತೆ ಅಂದ್ಕೊಂಡಿದ್ದೀನಿ. ಚಪ್ರದ ದಿನ ಚಪ್ರದ ಊಟ ಹಾಕ್ಸೋದು ಅದು ಪದ್ಧತಿ ಇರುತ್ತೆ. ಸೊ ಹಾಗೆಯೇ ಚಪ್ರ ಹಾಕಿರೋ ಅಂಥ ಪ್ರತಿಯೊಬ್ಬರಿಗೂ ಅಡುಗೆನ ಮಾಡ್ತಾಯಿದ್ದೀವಿ. ಅಂದರೆ ಇಲ್ಲಿ ನಾವು ಸ್ಪೆಷಲಾಗಿ ಅಂತ ಏನು ಮಾಡ್ತಾಯಿಲ್ಲ. ವೆಜಿಟೇಬಲ್ ಪಲಾವ್ ಮಾಡಿ ಮತ್ತು ಕೇಸರಿ ಬಾತ್ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಪಲಾವು, ಅಂದರೆ ವೆಜಿಟೇಬಲ್ ಪಲಾವು. ಸೊ ನಾನೇ ಮಾಡ್ತಾಯಿದ್ದೀನಿ. ಅಲ್ಲಿ ಏನಂದರೆ ನೀನೇ ಮಾಡು ಅಂತ ಹೇಳಿ ಬಿಟ್ಟಿದ್ದರು. ಸರಿ, ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಇದ್ದರು. ಕೆಲವರು ಹೂವು ಕಟ್ಟೋದ್ರಲ್ಲಿ ಬ್ಯುಸಿ ಇದ್ದರು. ಇನ್ನು ಕೆಲವರು ಹೊರಗಡೆ ಟೀ ಮಾಡ್ಕೊಡೋದು. ತುಂಬ ಜನ ಒಂದು 30 ಜನಕ್ಕಂಟ ಬಂದಿದ್ದರು. ನಮ್ಮ ಅಕ್ಕನ ಮಗನ ಫ್ರೆಂಡ್ಸು ಮತ್ತು ನಮ್ಮ ಮಾವವರ ಫ್ರೆಂಡ್ಸು ಅವರೆಲ್ಲರೂ. ಹಳ್ಳಿ ಅಂದಮೇಲೆ ಹಾಗೆ ಅಲ್ವಾ, ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಊರಿನವರು, ಅಕ್ಕಪಕ್ಕದ ಮನೆಯವರು ಎಲ್ಲರೂ ಬರ್ತಾರೆ, ಮತ್ತು ಫ್ರೆಂಡ್ಸ್ಗಳು ಎಲ್ಲರೂ ಬಂದಿರ್ತಾರೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಎಲ್ಲನೂ ಮಾಡಬೇಕಿತ್ತು. ಹಾಗೆ ನಾವು ಮನೇಲೂ ಕೂಡ ಒಂದು 20 ಮೆಂಬರ್ಸ್ವರೆಗೂ ಇದ್ವಿ. ಒಂದು 50 ಜನಕ್ಕೆ ಆಗುವಷ್ಟು ಮಾಡಬೇಕಿತ್ತು. ಹಾಗಾಗಿ ಬೆಳಗ್ಗೆ ತಿಂಡಿ ಒಂದೇ ಸಲ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಮತ್ತು ಬೆಳಗ್ಗೆ ತಿಂಡಿಗೂ ಆಗುತ್ತೆ ಅಂತ. ಸೊ ಚೌಟ್ರಿಗೆ ಹೋಗೋ ಮುಂದೆಗಡೆ ನಾವು ಎಲ್ಲ ಕ್ಲೀನ್ ಮಾಡಿಕೊಂಡು ಕೂರೋಕ್ಕಾಗಲ್ಲ. ಹಾಗಾಗಿ ಎರಡೂ ಟೈಮ್ಗೆ ಒಟ್ಟಿಗೆ ಆಗುವಷ್ಟು ಒಂದು 5 kg ಆಗುವಷ್ಟು ಪಲಾವ್ನ ಮಾಡ್ತಾ ಇರೋದು. ಸೊ ಇವಾಗ ಇದ್ರ ರೆಸ್ಪಾನ್ಸಿಬಲ್ ಎಲ್ಲ ನನ್ನದೇ ಇತ್ತು. ಸೊ ಏಕೆಂದರೆ ಬಂದಿರೋ ಜನ ತೃಪ್ತಿಯಿಂದ ಊಟ ಮಾಡಿದ್ರೆ ಸೊ ನಮಗೂ ಕೂಡ ಒಂದು ನೆಮ್ಮದಿ ಅಲ್ವಾ. ಸೊ ಹಾಗಾಗಿ ಅದನ್ನೇ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹಾಗೆ ಇವಳು ಬಂದು ನಮ್ಮ ಅಕ್ಕನ ಮೊಮ್ಮಗಳು, ಅಂದರೆ ನಮ್ಮ ಅಕ್ಕನ ಮಗಳು. ಸೊ ಆ ಕಡೆ ಇರೋದು ಅವ್ರ ಮಗಳು, ನಮ್ಮ ಅಕ್ಕನ ಮಗಳು. ಸೊ ಎಲ್ಲರೂ ಕೂಡ ಜನ ಸೇರಿದಾಗ ತಮಾಷೆ ಮಾಡೋದು, ಮಜಾ ಮಾಡೋದು. ಸೊ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಸಂಬಂಧಿಕರಂದ್ರೇ ಹಾಗೆ ಅಲ್ವಾ. ಒಂದು ಫಂಕ್ಷನ್ ಇರಲಿ, ಏನೇ ಒಂದು ಫಂಕ್ಷನ್ ಇದ್ದಾಗ ಸೊ ಈ ರೀತಿ ಜನ ಸೇರಿಕೊಂಡು ಎಲ್ಲ ಒಂದೇ ಕಡೆ ಒಂದೇ ಮನೆಯಲ್ಲಿ ತುಂಬ ವಿಷಯಗಳನ್ನ ಮಾತಾಡೋದು, ತುಂಬ ವಿಷಯಗಳನ್ನ ಹಂಚ್ಕೊಳ್ಳೋದು, ಕಷ್ಟ ಸುಖ ಎಲ್ಲದೂ ಕೂಡ ಇರುತ್ತೆ. ಸೊ ಹಾಗೆಯೇ ಫಂಕ್ಷನ್, ಸೊ ಇವಾಗ ಏನೇ ಒಂದು ಫಂಕ್ಷನ್ ಮಾಡ್ತೀವಿ ಅಂದರೆ ಸೊ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಅನ್ನೋದು ಒಂದೇ ಖುಷಿ. ಸೊ ಯಾವಾಗಲೂ ಮನೆ ಸಂಸಾರ ಇದರಲ್ಲೇ ನಾವು ಮುಳುಗೋಗಿರ್ತೀವಿ. ಸೊ ಈ ರೀತಿ ನಾವು ಒಂದು ಫಂಕ್ಷನ್ ಅಂತ ಬಂದಾಗ ಸೊ ನಮ್ಮದೇ ಆದಂಥ ಒಂದು ಪ್ರಪಂಚ ಇರುತ್ತೆ. ಸೊ ಅದು ನಾವು ಆ ಒಂದು ಇದನ್ನು ನಾವು ಅನುಭವಿಸ್ತೀವಿ. ಸೊ ಹಾಗಾಗಿ ತುಂಬಾ ಖುಷಿ ಆಯಿತು. ಸೊ ಅದೆಲ್ಲ ಆದಮೇಲೆ, ತಿಂಡಿ ಎಲ್ಲ ಆದಮೇಲೆ ಇಲ್ಲಿ ಚಪ್ರ ಪೂಜೆ ಮಾಡ್ತಾ ಇದ್ದಾರೆ. ಸೊ ಚಪ್ರ ಪೂಜೆ ಮಾಡೋಕ್ಕೆ ಮುಂಚೆ ನಮ್ಮ ಕಡೆ ಕಂಬ ಪೂಜೆ ಮಾಡ್ತಾರೆ. ಕಂಬ ಪೂಜೆ ಹುಡುಗ ಏನಿದ್ದಾನೆ ಮದುವೆ ಹುಡುಗ, ಸೊ ಹುಡುಗನ ಕೈಲಿ ಫಸ್ಟು ಕಂಬ ಪೂಜೆ ಮಾಡ್ತಾರೆ. ಸೊ ಈಗ ನಮ್ಮ ಅಕ್ಕ ಬಂದು ಎಲ್ಲ ಅವನಿಗೆ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಅರಿಶಿನ ಕುಂಕುಮ ಮತ್ತು ಹೂ ಎಲ್ಲ ಇಟ್ಟು ರೆಡಿ ಮಾಡ್ತಾ ಇದ್ದಾರೆ. ಸೊ ಹಾಗೆ ನಮ್ಮ ಕಡೆ 5 ದಾನ ಗಂಟು ಅಂತ ಕಟ್ತೀವಿ. ಸೊ 5 ಥರದ ಧಾನ್ಯಗಳನ್ನೆಲ್ಲ ಹಾಕಿ ಒಂದು ಗಂಟನ್ನು ಮಾಡ್ತಾರೆ. ಸೊ ಇದು ತುಂಬಾ ಮುಖ್ಯ ಆಗುತ್ತೆ ಮದುವೆನಲ್ಲಿ. ಈ ಒಂದು 5 ಧಾನ್ಯನ ಇಟ್ಟು ಈ ರೀತಿ ಗಂಟನ್ನು ಕಟ್ಟೋದು ನಮ್ಮ ಕಡೆ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಹಾಗೆ ಅದಕ್ಕೆ ಎಲೆ, ಅಡಿಕೆ ಮತ್ತು ಬಾಳೆಹಣ್ಣು ನೈವೇದ್ಯ ಮಾಡಿ
ನಾವು ಪೂಜೆನ ಶುರು ಮಾಡಬೇಕು. ಸೊ ನನ್ನ ಮಗ ವಿಡಿಯೋ ಮಾಡೋಕ್ಕೆ ಯಾವ ಕಡೆಯೂ ಜಾಗ ಸಿಗದೆ ಎಲ್ಲೆಲ್ಲೋ ಓಡಾಡಿಕೊಂಡು ಸದ್ಯ ಇಷ್ಟ ಆದರೂ ವಿಡಿಯೋ ನನಗೆ ಮಾಡಿಕೊಟ್ಟಿದ್ದಾನೆ. ಸೊ ನಾನು ಒಳಗಡೆ ಅಡುಗೆಯಲ್ಲಿ ಬ್ಯುಸಿ ಇದ್ದಿದ್ದರಿಂದ ಸೊ ನಾನೇನು ಅಲ್ಲಿ ಹೋಗಿ ಜಾಸ್ತಿ ಪೂಜೆ ಎಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಫಸ್ಟು ಅವ್ರಿಗೆ ಇಲ್ಲಿ ಬಂದಿರೋವಂಥ ಜನಕ್ಕೆ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಬಿಟ್ರೆ ಆಮೇಲೆ ನಾವು ಬೇರೆ ಕೆಲಸ ಮಾಡ್ಕೋಬೋದು ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಹುಡುಗ ಬಂದು ಕಂಬಕ್ಕೆ ಪೂಜೆ ಮಾಡ್ತಾ ಇದ್ದಾನೆ. ಫಸ್ಟು ಕಂಬದ ಪೂಜೆ ಮಾಡಿಬಿಟ್ಟು ಆನಂತರ ಮಿಕ್ಕಿದ ಕೆಲಸಗಳನ್ನು ಮಾಡ್ತೀವಿ. ಸೊ ಇವಾಗ ಪೂಜೆನ ಮಾಡಿ ಆನಂತರ ಚಪ್ಪರ ಹಾಕೋಕ್ಕೆ ಶುರು ಮಾಡ್ತಾರೆ. ಸೊ ಹೀಗೆ ಈ ಎಲ್ಲ ವಿಡಿಯೋಗಳು ನಾವು ಸುಮಾರು ಮದುವೆಗಳಿಗೆ ಹೋಗಿದ್ದೀವಿ. ನಮ್ಮ ಮಾವನ ಮಕ್ಕಳು ಮದುವೆಗಳಿಗೆ ಸುಮಾರು ಮದುವೆಗಳಿಗೆ ಹೋಗಿದ್ದೀವಿ. ಮತ್ತು ಈ ರೀತಿ ವಿಡಿಯೋ ಮಾಡ್ಕೊಂಡಿದ್ದೆಲ್ಲ ಫಸ್ಟ್ ಟೈಮು. ಯಾಕೆಂದರೆ ಅವಾಗೆಲ್ಲ ನಾನು ಯೂಟ್ಯೂಬ್ ಶುರು ಮಾಡಿರಲಿಲ್ಲ. ಯೂಟ್ಯೂಬ್ಗೆ ಅಂತಲೇ ನಾನು ಯಾವುದೇ ವಿಡಿಯೋ ಮಾಡ್ಕೊಳ್ತಾ ಇರಲಿಲ್ಲ. ಸುಮ್ಮನೆ ವೀಡಿಯೋಗಳನ್ನ ಮಾಡ್ಕೋತಿದ್ವಿ, ಫೋಟೋ ತೆಕ್ಕೋತಾ ಇದ್ವಿ ಅಷ್ಟೇ. ಸೊ ಇದು ನನಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ವೀಡಿಯೋಗಳು ಮಾಡ್ಕೋತಾ ಇದ್ದೆ. ಸೊ ಅಲ್ಲೂ ಕೂಡ ಯಾಕೆಲ್ಲ ಈ ರೀತಿ ವೀಡಿಯೋಗಳನ್ನೆಲ್ಲ ಮಾಡ್ಕೋತಾ ಇದೆಯಾ ಅಂತಲೂ ಜಾಸ್ತಿ ಯಾರೂ ಕೇಳಲಿಲ್ಲ. ಕೆಲವೊಬ್ಬರು ಕೇಳಿದ್ರು. ಸೊ ಅವ್ರಿಗೆ ಗೊತ್ತಿಲ್ಲ ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ ಅಂತ. ಸೊ ನನ್ನ ಪಾಲಿಸಿ ಏನಂದರೆ ನಾನು ಎಲ್ರಿಗೂ ಹೇಳಿ ನಾನು ಪಾಪ್ಯುಲರ್ ಆಗಬೇಕು ಅನ್ನೋದು ನನಗಿಲ್ಲ. ಸೊ ಅವರಿಗೆ ನನ್ನ ಬಗ್ಗೆ ಏನು ನಾನೇನು ನನ್ನ ಬಗ್ಗೆ ಏನು ಅನ್ನೋದು ಅವರೇ ತಿಳ್ಕೊಬೇಕು. ಸೊ ನಾನು ಅವ್ರಿಗೆ ಹೇಳಿ ತಿಳಿಸೋ ಅಂಥ ಅವಶ್ಯಕತೆ ಏನೂ ಇಲ್ಲ. ನನ್ನ ಬಗ್ಗೆ ಅವ್ರು ತಿಳ್ಕೊಂಡು ಆನಂತರ ನನಗೆ ಅವ್ರು ಸಪೋರ್ಟ್ ಮಾಡಲಿ ಅನ್ನೋದಷ್ಟೇ ನನ್ನ ಒಂದು ಇಂಟೆನ್ಷನ್. ಸೊ ಹಾಗಾಗಿ ಇವತ್ತಿನವರೆಗೂ ನಾನು ಯೂಟ್ಯೂಬ್ ಮಾಡ್ತಿರೋ ವಿಷಯ ನನ್ನ ಫ್ಯಾಮಿಲಿಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ನಾನು ಯಾರಿಗೂ ಹೇಳೂ ಇಲ್ಲ. ಕೆಲವೊಂದಷ್ಟು ಒಂದು ಬೆರಳೆಣಿಕೆ ಒಬ್ಬರು ಇಬ್ಬರು ಅಷ್ಟೇ ಗೊತ್ತಿರೋದು. ಸೊ ಹಾಗಾಗಿ ನನಗೆ ಸಬ್ಸ್ಕ್ರೈಬರ್ ಕೂಡ ಸ್ವಲ್ಪ ಕಮ್ಮಿನೇ. ಏಕೆ ನನ್ನ ಫ್ಯಾಮಿಲಿಯಲ್ಲಿ ನಾನು ಎಲ್ಲರ ಜೊತೆನೂ ನಾನು ಯೂಟ್ಯೂಬ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಯಾರಿಗೂ ಕೂಡ ಹೇಳಿಲ್ಲ. ಸೊ ನಾನು ಹೇಳಿದ್ನಲ್ವ ಮೊದಲೇ, ನನ್ನ ಪ್ರತಿಭೆ ಏನಿದೆ ಸೊ ಅವರೇ ನೋಡಿ ನನಗೆ ಅವರು ಸಬ್ಸ್ಕ್ರೈಬರ್ ಆಗಬೇಕು. ಸೊ ಅದು ನನ್ನ ಒಂದು ಇಂಟೆನ್ಷನ್. ಸೊ ನಾನು ಇಲ್ಲ ನನಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ನಾನು ಯಾರ ಹತ್ರನೂ ಕೇಳಿ ಮಾಡಿಸ್ಕೋಬಾರ್ದು. ನನ್ನ ಒಂದು ಪ್ರತಿಭೆ ಏನಿದೆ, ನನ್ನ ಒಂದು ಪ್ರಯತ್ನ ಏನಿದೆ, ನನ್ನ ಪ್ರಯತ್ನಕ್ಕೆ ಫಲವಾಗಿ ಅವರು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ನೋಡಬೇಕು ಅನ್ನೋದಷ್ಟೇ ನನ್ನ ಒಂದು ಇಂಟೆನ್ಷನ್. ಸೊ ಹಾಗೆ ಅಲ್ಲಿ ಚಪ್ಪರ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಹೊರಗಡೆ ಹೂವು ಕಟ್ಟೋರು ಕಟ್ಕೋತಾ ಇದ್ದಾರೆ. ಹೂವು ಎಲ್ಲ ಚಪ್ಪರಕ್ಕೆ ಹೂವು ಬೇಕಲ್ವ, ಸೊ ಹೂವು ಹಾಕ್ಬೇಕಲ್ವ. ಸೊ ನಮ್ಮಮ್ಮ ಬಂದು ಹಾರನ ಕಟ್ಕೋತಾ ಇದ್ದಾರೆ. ಸೊ ಚಪ್ಪರಕ್ಕೆ ಹಾಕೋಕ್ಕೆ ಚೆಂಡು ಹೂವು ತಂದಿದ್ರು. ಸೊ ಅದನ್ನು ಹಾರ ಮಾಡ್ತಿದ್ದಾರೆ. ಮತ್ತು ಮರಳೆ ಹೂವು ತಂದಿದ್ವಿ. ಸೊ ಮರಳೆ ಹೂವು ಅಮ್ಮನೇ ಮಾರ್ಕೆಟಿಂದ ತಂದಿದ್ರು. ಸೊ ಅದನ್ನು ಕೂಡ ಕಟ್ಕೋತಾ ಇದ್ದಾರೆ. ಸೊ ಇಲ್ಲಿ ಬಂದು ಇವ್ರು ಬಂದು ನಮ್ಮ ಅತ್ತಿಗೆ, ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ ಎಲ್ಲರೂ ಇದ್ದಾರೆ. ಸೊ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೋತಾ ಇದ್ದಾರೆ. ನೋಡಿ ಇಲ್ಲಿ ಕೂತಿರೋರು ನಮ್ಮ ಚಿಕ್ಕಮ್ಮ, ಈ ಯೆಲ್ಲೋ ಕಲರ್ ಸ್ಯಾರಿ ಹಾಕಿರೋದು ನಮ್ಮ ಅತ್ತಿಗೆ. ಸೊ ಈ ಕಡೆ ನೈಟಿ ಹಾಕ್ಕೊಂಡು ಕೂತಿರೋರು ಕೂಡ ಅತ್ತಿಗೆನೇ, ಇವರು ನಮ್ಮಮ್ಮ. ಸೊ ಈ ಕಡೆ ಇನ್ನೊಬ್ಬರು ಚೇರ್ ಮೇಲೆ ಸೋಫಾ ಮೇಲೆ ಕೂತಿರೋರು ನಮ್ಮ ದೊಡ್ಡಮ್ಮ. ಸೊ ಹೀಗೆ ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ಎಲ್ಲ ಕೆಲಸಗಳನ್ನೂ ಮಾಡ್ಕೋತಿದ್ದಾರೆ. ನಾನು ಒಂದು ಕಡೆ ಇದನ್ನು ಮಾಡ್ತಾಯಿದ್ದೀನಿ. ರೈಸ್ಗೆ ಎಲ್ಲ ಆಗಿತ್ತು. ಅದು ಸ್ವಲ್ಪ ಅಂದರೆ ಅಕ್ಕಿ ಬಂದು ಅರಳಬೇಕಿತ್ತು. ಸೊ ಹಾಗಾಗಿ ಅದ್ರ ಮೇಲೆ ಒಂದು ಭಾರವಾದಂಥ ವಸ್ತುನ ಇಟ್ಟು, ಅಂದರೆ ಗುಂಡ್ಕಲ್ಲಿಟ್ಟಿದ್ದೆ. ಸೊ ಅದನ್ನ ಇಟ್ಬಿಟ್ಟು ನಮಗೆಲ್ಲರೂ ಅವ್ರವ್ರ ಕೆಲಸನ ಮಾಡ್ಕೋತಾ ಇದ್ವಿ. ಸೊ ಹಾಗೆ ಇವಾಗ ಪಲಾವ್ಗೆ ಮೊಸರು ಬಜ್ಜಿ ಬೇಕೇ ಬೇಕಲ್ವ. ಸೊ ಅದಕ್ಕೆ ನಮ್ಮ ಹುಡುಗನ ತಂಗಿ, ಸೊ ಇವಾಗ ಮದುವೆ ಹುಡುಗ ಏನಿದ್ದಾರೆ, ಸೊ ಅವ್ರ ತಂಗಿ ಎಲ್ಲ ರೆಡಿ ಮಾಡ್ಕೋತಾ ಇದ್ಲು, ನಮ್ಮ ಅಕ್ಕನ ಮಗಳು. ಹಾಗೆ ನನ್ನ ಮಗ ಹೊರಗಡೆ ಹೋಗಿ ವಿಡಿಯೋ ಕೂಡ ಬಂದಿದ್ದಾನೆ. ಸೊ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ. ಸುಮಾರು ಒಂದು 30 ಜನಕ್ಕದವರೆಗೂ ಇದ್ದರು ಮನೆಯಲ್ಲಿ ಇರೋವಂಥ. ನಾವೊಂದು 20 ಜನ, ಎಲ್ಲ ಒಂದು 50 ಜನದವರೆಗೂ ಅವತ್ತು ಊಟ ಮಾಡಿದ್ರು. ಸೊ ಎಲ್ಲರೂ ಸೇರಿ
ಚಪ್ರಕ್ಕೆ ಎಲ್ಲರೂ ರೆಡಿ ಮಾಡ್ತಾ ಇದ್ದಾರೆ. ಈ ಹಳ್ಳಿಗಳ ಕಡೆ ಈ ಹೂವು ಈ ಥರ ಹೂವು ತುಂಬಾ ಜಾಸ್ತಿ ಹಾಕ್ತಾರೆ. ಏಕೆಂದರೆ ಈ ಥರ ಹೂವು ಹಳ್ಳಿಗಳಲ್ಲಷ್ಟೇ ಸಿಗೋದು, ಸಿಟಿಗಳಲ್ಲೆಲ್ಲ ಸಿಗೋದಿಲ್ಲ. ಸಿಟಿಗಳಲ್ಲಿ ಈ ರೀತಿ ಹೂವುಗಳೆಲ್ಲ ಸಿಗಲ್ಲ. ಒಂದು ಹಳ್ಳೀಲಿ ಮದುವೆ ಮಾಡ್ತಾಯಿದ್ದೀವಿ ಅಂದಾಗ ಸೊ ಅದರಲ್ಲಿ ಈ ರೀತಿ ಹೂವು ಕಾಮನಾಗಿ ಇದ್ದೇ ಇರುತ್ತೆ. ಸೊ ಹಾಗೆ ಹಳ್ಳಿಗಳ ಕಡೆ ಏನಂದರೆ ಹೂವಿನ ಅಲಂಕಾರನೇ ಆಗಬೇಕು ಅಂತ ಏನೂ ಇಲ್ಲ. ಸೊ ಈ ರೀತಿ ಸಣ್ಣ ಪುಟ್ಟ ಸಿಗುವಂಥದ್ರಲ್ಲೇ ಮಾಡೋದು ಅಲ್ಲಿನ ಒಂದು ಪದ್ಧತಿ. ಸೊ ಹಾಗೆ ಎಲ್ಲರೂ ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ. ಮತ್ತು ಆ ಕಡೆ ಹಂಚಿನ ಮನೆ ಏನು ಕಾಣಿಸ್ತಾ ಇದೆ ಅದು ನಮ್ಮ ದೊಡ್ಡ ಮಾವನ ಮನೆ. ಸೊ ಅಲ್ಲಿ ಹೋದಾಗ ನಾನು ವಿಡಿಯೋ ಜಾಸ್ತಿ ಮಾಡ್ಕೊಳ್ಳಿಲ್ಲ. ಲಾಸ್ಟಲ್ಲಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದು ನೆಕ್ಸ್ಟು ವಿಡಿಯೋ ವ್ಲಾಗಲ್ಲಿ ಹಾಕ್ತೀನಿ. ಸೊ ನೋಡ್ಬೋದು. ಸೊ ನನ್ನ ಮಗ ಅವನಿಗೆ ಎಷ್ಟು ಸಾಧ್ಯನೋ ಅಷ್ಟು ಅವನು ವಿಡಿಯೋ ಮಾಡಿಕೊಂಡು ಬಂದಿದ್ದಾನೆ. ಸೊ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಹಾಗೆ ನೋಡಿ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ ಚಪ್ರ ಹಾಕೋದಕ್ಕೆ. 6 ಕಂಬನ ಇಟ್ಟು ಚಪ್ರನ ಹಾಕಿರೋದು. ಹಾಗೆ ಇಲ್ಲಿ ಯೆಲ್ಲೋ ಕಲರ್ ಶರ್ಟ್ ಹಾಕಿದಾರಲ್ವ, ಸೊ ಅವರು ನಮ್ಮ ಅಣ್ಣ, ನಮ್ಮ ದೊಡ್ಡಮ್ಮನ ಮಗ. ಸೊ ಅವರೇ ಇವಾಗ ಈ ಮದುವೆ ಜವಾಬ್ದಾರಿ ಅಂದರೆ ಹುಡುಗಿನ ತೋರಿಸಿರೋದು. ಅವರು ನಾರ್ಮಲ್ ಹುಡುಗಿ ತೋರಿಸೋದು ಈ ರೀತಿ ಕೆಲಸಗಳನ್ನ ಮಾಡ್ತಾರೆ. ಸೊ ಹೀಗೇ ಅಕ್ಕನ ಮಗನಿಗೆ ಹುಡುಗಿನ ತೋರಿಸಿ ಇವರೇ ಹುಡುಗಿನ ಸೆಟ್ ಮಾಡಿ ಕೊಟ್ಟಿರೋದು. ಸೊ ನಮ್ಮ ಅಣ್ಣ ಅಂದರೆ ನಮ್ಮ ಅಕ್ಕ ಇದ್ದಾರಲ್ಲ, ಸೊ ಅವರ ಸ್ವಂತ ತಮ್ಮ ಅವರು. ಸೊ ನನಗೆ ಅಣ್ಣ ಆಗಬೇಕಂದ್ರೆ ನನಗೆ ದೊಡ್ಡಮ್ಮನ ಮಗ ಆಗಬೇಕು. ಸೊ ಈ ಕಡೆ ಒಂದು ಕಡೆ ಗರಿ ಎಲ್ಲ ಎಣ್ಕೋತಾ ಇದ್ದಾರೆ. ಸೊ ಗರಿ ಎಲ್ಲ ಎಣ್ಕೊಂಡು ಚಪ್ಪರಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಪರವಾಗಿಲ್ಲ, ನನ್ನ ಮಗ ವಿಡಿಯೋ ಮಾಡಿಲ್ಲ ಅಂತ ಅಂದ್ಕೊಂಡೆ. ಏಕೆಂದರೆ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ. ನನಗೆ ಒಳಗಡೆ ಒಂದು ಕೆಲಸ ಕೊಟ್ಟಿದ್ದರು. ಸೊ ನನಗೆ ಒಳಗಡೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗಲಿಲ್ಲ. ನನಗೆ ಇದೆಲ್ಲ ವಿಡಿಯೋ ಮಾಡೇ ಇಲ್ಲ ಅಂತ ಅಂದ್ಕೊಂಡೆ ನಾನು. ಪಾಪ ನನ್ನ ಮಗ ತುಂಬ ವಿಡಿಯೋಗಳನ್ನ ಮಾಡಿದ್ದಾನೆ. ನನಗೆ ತುಂಬ ಖುಷಿ ಆಯಿತು. ಸೊ ನನಗೆ ನನ್ನ ಮಗ ಸಪೋರ್ಟ್ ಮಾಡ್ತಿದ್ದಾನೆ ಅನ್ನೋದು ನನಗೆ ಖುಷಿ ಇದೆ. ಸೊ ಈ ವಿಡಿಯೋಗಳೆಲ್ಲ ನಾನು ಮದುವೆ ಎಲ್ಲ ಮುಗಿಸ್ಕೊಂಡು ಬಂದು ನೋಡಿದ್ಮೇಲೆ ಗೊತ್ತಾಗಿದ್ದು ಇಷ್ಟೆಲ್ಲ ವಿಡಿಯೋ ಇದೆ ಅಂತ. ಸೊ ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡಿದ್ದಾನೆ ನನ್ನ ಮಗ ಅಂತಲೇ ಹೇಳ್ಬೋದು. ಈ ವಿಡಿಯೋ ಕ್ರೆಡಿಟ್ಸ್ ಎಲ್ಲ ನನ್ನ ಮಗನಿಗೆ ಹೋಗಬೇಕು. ಸೊ ಹಾಗೆ ಇವಾಗ ಎಲ್ಲ ನನ್ನ ಮಗ ಏನಿದ್ದಾನೆ ಅಂದರೆ ನಮ್ಮ ಅಕ್ಕನ ಮಗ ಏನಿದ್ದಾನೆ, ಸೊ ಅವನ ಫ್ರೆಂಡ್ಸು ಮತ್ತು ನಮ್ಮ ಮಾವನ ಫ್ರೆಂಡ್ಸು ಎಲ್ಲರೂ ಕೂಡ. ಸೊ ನೋಡಿ, ಹೀಗೆ ಒಬ್ರಿಗೊಬ್ರು ಸಹಾಯ ಮಾಡೋದ್ರಲ್ಲಿ ಒಂದು ಕಾರ್ಯ ಅಂತ ಬಂದಾಗ ಒಬ್ರಿಗೊಬ್ರು ಸಹಾಯ ಮಾಡೋದು ಎಷ್ಟು ಮುಖ್ಯ ಅಲ್ವಾ. ಸೊ ಈ ಒಂದು ಫಂಕ್ಷನ್ಸ್ಗಳಲ್ಲಿ ಅದು ತುಂಬ ಬೇಗ ಅರ್ಥ ಆಗಿಬಿಡುತ್ತೆ. ಸೊ ಯಾವುದೇ ಟೈಮಲ್ಲಿ ಇಲ್ಲ ಅಂದ್ರೂ ಒಂದು ಕೆಟ್ಟ ದಿನಗಳಲ್ಲಿ ಹಾಗೆ ಒಂದು ಒಳ್ಳೆಯ ದಿನಗಳಲ್ಲಿ ಜನ ಇರಬೇಕು. ಸೊ ಅದು ತುಂಬ ಮೇಯ್ನ್ ಆಗುತ್ತೆ. ಸೊ ನೋಡಿ, ಇವಾಗ ದೂರದಿಂದ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ಸೊ ಅದೆಲ್ಲ ಆದಮೇಲೆ ಮತ್ತು ಹುಡುಗನ್ನ ಕರ್ಕೊಂಡು ಹೋಗ್ಬೇಕಲ್ವ. ಸೊ ಬುಧವಾರ ರಿಸೆಪ್ಷನ್ ಇರುತ್ತೆ. ಮದುವೆ ಗಂಡನ ಮನೆಯಿಂದ ಕರ್ಕೊಂಡು ಹೋಗಬೇಕು. ಸೊ ಮನೆಯಿಂದ ಕರ್ಕೊಂಡು ಹೋಗುವಾಗ ಸೋಮವಾರದಿಂದನೇ ಇವರು ಅರಿಶಿಣದ ನೀರನ್ನ ಹಾಕಿದ್ದಾರೆ. ಅಂದರೆ 5 ದಿನಕ್ಕೆ 5 ನೀರು ಆಗುತ್ತೆ ಅಂತೇಳ್ಬಿಟ್ಟು ಹಾಕಿದ್ದಾರೆ. ಸೊ ಇವಾಗ ನಾವು ಅರಿಶಿನ ಯಾಕೆ ಹಚ್ಚಲಿಲ್ಲ, ಹೋಗೋ ದಿನ ಅರಿಶಿನ ಹಚ್ಚೋಣ ಅಂತಲೇ ಅಂದ್ಕೊಂಡಿದ್ದು. ಅರಿಶಿನ ಯಾಕೆ ಹಚ್ಚಲಿಲ್ಲ ಅಂದರೆ ನಮ್ಮ ಹುಡುಗ ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದ. ಸೊ ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡಿದ್ರಿಂದ ಅವ್ರು ಹೇಳಿದರು ಅರಿಶಿನ ಎಲ್ಲ ಹಚ್ಚಬೇಡಿ, ಸ್ವಲ್ಪ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿದರು. ಸೊ ಹಂಗಾಗಿ ನಾವು ಅರಿಶಿನ ಹಚ್ಚಲಿಲ್ಲ. ನಾರ್ಮಲ್ ಬಕೀಟಿಗೆ ಬಿಸಿನೀರಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸುಮ್ಮನೆ ಹಾಗೆ ಒಂದು 2 ಚೊಂಬು ಅರಿಶಿಣದ ನೀರನ್ನ ಹಾಕಿದ್ದಾಯಿತು. ಸೊ ಹಾಗಾಗಿ ಅರಿಶಿನ ಹಚ್ಚಲಿಲ್ಲ. ಹಿಂದಿನ ದಿನ ನಮ್ಮ ದೊಡ್ಡ ಮಾವನ ಮನೆಯಲ್ಲಿ ಅರಿಶಿಣದ ನೀರು ಹಾಕಿದರು. ಸೊ ನಮ್ಮ ಮನೇಲಿ ಹೋಗೋ ದಿನ ಮಾತ್ರ ಆ ಥರ ಮಾಡ್ಕೊಂಡು ಹೋಗಿದ್ದಾಯಿತು. ಸೊ ನಾವು ಅರಿಶಿನ ಹಚ್ಬಿಟ್ಟು ಹಾಕೋಣ ಅಂತಲೇ ಇದ್ದಿದ್ದು. ಬಟ್ ಅವನು ಫೇಶಿಯಲ್ ಎಲ್ಲ ಮಾಡಿಸಿದ್ರಿಂದ ಸೊ ಮತ್ತು ಪ್ರಾಬ್ಲಮ್ ಆಗೋದು ಬೇಡ, ಇನ್ಫೆಕ್ಷನ್ ಆಗೋದು ಬೇಡ ಅಂತ ಹೇಳಿಬಿಟ್ಟು ಆ ರೀತಿ ಮಾಡಿದ್ದು. ಸೊ ಆ ರೀತಿ ಮಾಡಿ ಆನಂತರ ಇಲ್ಲಿ ಕಳಸ ಇಟ್ಟು ಪೂಜೆನ ಮಾಡ್ತಾಯಿದ್ದೀವಿ. ಫಸ್ಟು ನಾವು ಕಳಸಕ್ಕೆ ಪೂಜೆ ಮಾಡಿ ಆನಂತರ ಹುಡುಗನಿಗೆ ಮನೇಲಿ ಶಾಸ್ತ್ರ ಮಾಡಿಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಸೊ
ಮನೆಯಿಂದ ಗಂಡು ಕರ್ಕೊಂಡು ಹೋಗುವಂಥ ಪ್ರೊಸೆಸಿಂಗ್ ಹೀಗೆ ಇರುತ್ತೆ. ಸೊ ಹಾಗೆ ನಮ್ಮ ಕಡೆ ಹೆಣ್ಣಿನ ತಾಯಿ ಆಗಲಿ ಗಂಡಿನ ತಾಯಿ ಆಗಲಿ ಅವ್ರು ಯಾರೂ ಶಾಸ್ತ್ರನ ಮಾಡಲ್ಲ, ಬೇರೆಯವರು ಮಾಡ್ತಾರೆ. ಸೊ ಅಂದರೆ ತಾಯಂದರು ಮಾಡಬಾರ್ದು ಅಂತ ಅಂತಾರೆ. ಸೊ ನನಗೆ ಒಂದು ಕಡೆ ತಾಯಿ, ನಾನು ಚಿಕ್ಕಮ್ಮ ಆಗಬೇಕು. ಚಿಕ್ಕಮ್ಮ ಅನ್ನೋದಕ್ಕಿಂತ ನಮ್ಮ ಮಾವನ ಕಡೆಯಿಂದ ಹೋದರೆ ನಾನು ಏನಾಗ್ತೀನಿ, ಅತ್ತಿಗೆನ ಆಗ್ತೀನ, ಅತ್ತಿಗೆ ನಾದಿನಿ ಸಂಬಂಧ ಆಗುತ್ತೆ. ಸೊ ಹಾಗಾಗಿ ನಾನು ಮಾಡಿದಷ್ಟೇ, ನಮ್ಮ ಅಕ್ಕ ಮಾಡಲಿಲ್ಲ. ನಮ್ಮ ಹುಡುಗ ತುಂಬ ನಗ್ತಾ ಇದ್ದಾನೆ ಸಿಕ್ಕಾಬಟ್ಟೆ. ಯಾಕಂದರೆ ಅಲ್ಲಿ ತುಂಬ ರೇಗಿಸೋರಿದ್ರು, ಅವನನ್ನು ತುಂಬ ರೇಗಿಸಿ ಇಡ್ತಾಯಿದ್ರು. ಹಾಗಾಗಿ ಅವನು ನಗ್ತಾ ಇದ್ದಾನೆ. ಸೊ ಇವಾಗ ನಮ್ಮ ಅಕ್ಕ ಕೂಡ ಶಾಸ್ತ್ರ ಮಾಡ್ತಾ ಇದ್ದಾಳೆ. ಏನಂದರೆ ಅವರು ಆಶೀರ್ವಾದ ಬೇಕಲ್ವ, ಮಗನಿಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ. ಅದಾದಮೇಲೆ ಲಾಸ್ಟಲ್ಲಿ ನಾನು ಕೂಡ ಅವನಿಗೆ ಶಾಸ್ತ್ರನ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟ ಆಗಿತ್ತು. ಹೊರಡೋಕ್ಕೂ ಮುಂಚೆ ನಾವು ಮನೇಲಿ ಈ ರೀತಿಯಾದಂಥ ಶಾಸ್ತ್ರನ ಮಾಡಿಸಿದ್ವಿ. ಸೊ ಒಂದು 5 ಜನ, ಇಲ್ಲ ಒಂದು 9 ಜನ. ಸೊ ಜನ ಇದ್ದರೆ 9 ಜನದವರೆಗೂ ಮಾಡ್ಬೋದು, ಜನ ಇಲ್ಲ ಅಂದರೆ ಒಂದು 5 ಜನದವರೆಗೂ ಮಾಡ್ಬೋದು. ಸೊ ಹೀಗೆ ಆನಂತರ ಅಂದರೆ ಕೆಂಪು ನೀರು ಮಾಡಿ ಆರತಿ ಮಾಡಿ ತೆಗಿಬೇಕು. ಸೊ ಇವಳು ಬಂದು ಹೇಳಿದ್ನಲ್ಲ, ನಮ್ಮ ಅಕ್ಕನ ಮೊಮ್ಮಗಳು. ಸೊ ಅವಳು ಕೂಡ ಅವ್ರ ಮಾವ, ಸೋದ್ರ ಮಾವ ಆಗಬೇಕು ಅವನು. ಸೊ ಅವನ ಜೊತೆ ಪಾಪ ಅವಳು ಕೂತಿದ್ದಾಳೆ. ಸೊ ಮಕ್ಕಳಂದರೆ ಹೀಗೆ ಅಲ್ವಾ, ಮಕ್ಕಳ ಜೊತೆ ನಾವು ಮಕ್ಕಳಾಗ್ಬಿಟ್ಟಿರ್ತೀವಿ. ಸೊ ಹಾಗೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರು. ಸೊ ಅದಾದಮೇಲೆ ನಾವು ಕೂಡ ಅವನಿಗೆ ಆರತಿ ಎಲ್ಲ ಬೆಳಗ್ಬಿಟ್ಟು ಇವಾಗ ಗಂಡನ್ನು ಹೊರಡಿಸ್ಬೇಕು. ಸೊ ನಮ್ಮ ಅಕ್ಕ ಫುಲ್ಲು ಗಡಿಬಿಡಿ. ಇವಾಗ ಏನೇ ಒಂದು ಮರ್ತೋದ್ರೂ ಕೂಡ ಮತ್ತು ಅಲ್ಲೋಗಿ ಟೆನ್ಷನ್ ಆಗುತ್ತೆ. ಹಾಗಾಗಿ ಏನೇನು ಇದೆ ಏನೇನಿಲ್ಲ ಅದನ್ನೆಲ್ಲ ನೋಡಿಕೊಂಡು ತಗೋತಾ ಇದ್ದಾರೆ. ಸೊ ಹಾಗೆಯೇ ಈಗ ಕಾರ್ ಹೊರಡೋಕ್ಕೆ ಮುಂಚೆ ಕಾರಿಗೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಸೊ ಕಾರಿಗೆ ಗಂಡು ಹೊರಡೋಕ್ಕೆ ಕಾರ್ ರೆಡಿ ಮಾಡಿದರು. ಸೊ ಡೆಕೋರೇಟ್ ಎಲ್ಲ ನಮ್ಮ ಅಕ್ಕ ಅವರ ಅಳಿಯನೇ ಮಾಡಿದ್ದು. ಸೊ ಇವಾಗ ಪೂಜೆ ಮಾಡ್ತಿದ್ದಾರೆ ಕಾರ್ಗೆ. ಸೊ ಪೂಜೆ ಮಾಡಿ 4 ನಿಂಬೆಹಣ್ಣ ಚಕ್ರಕ್ಕೆ ಇಟ್ಟು ಅದೆಲ್ಲ ಪೂಜೆ ಮಾಡಾದಮೇಲೆ ಗಂಡನ್ನು ಹೊರಡಿಸೋದು. ಸೊ ನಮ್ಮ ಕಡೆ ಎಲ್ಲ ಹೀಗೆ ಇರುತ್ತೆ ಶಾಸ್ತ್ರ. ಸೊ ಈ ಶಾಸ್ತ್ರಗಳೆಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಹಾಗೆ ಸ್ವಲ್ಪ ವಿಡಿಯೋ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ. ಮದುವೆ ಎಲ್ಲ ಮುಗಿದಿದೆ ಆಲ್ರೆಡಿ. ಇನ್ಮೇಲೆ ವಿಡಿಯೋಗಳು ಬರುತ್ತೆ. ಸೊ ನಾನು ಎಷ್ಟು ವಿಡಿಯೋಗಳನ್ನ ಮಾಡ್ಕೊಂಡಿದ್ದೀನೋ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ, ನಮ್ಮಮ್ಮ ಕೂಡ ರೆಡಿಯಾಗಿದ್ದಾರೆ. ನೋಡಿ, ಇವರು ನಮ್ಮ ದೊಡ್ಡಮ್ಮ, ನಮ್ಮಮ್ಮವರ ಸ್ವಂತ ಅಕ್ಕ. ಸೊ ಇವರು ಕೂಡ ರೆಡಿಯಾಗಿ ಕೂತಿದ್ದಾರೆ. ನಮ್ಮಮ್ಮ ಕೂಡ ಎಲ್ಲರೂ ಪ್ರತಿಯೊಬ್ಬರು ರೆಡಿಯಾಗಿ ಇವಾಗ ಕಾರ್ ಪೂಜೆ ಮಾಡಿಕೊಂಡು ಗಂಡು ಕರ್ಕೊಂಡು ಹೊರಡೋದೆ. ಸೊ ಇದಾಗಿತ್ತು ಇವತ್ತಿನ ಒಂದು ನಮ್ಮ ಮದುವೆ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಸೊ ನಿಮ್ಮ ಕಡೆನೂ ಹೀಗೆ ಎಲ್ಲ ಶಾಸ್ತ್ರಗಳೆಲ್ಲ ಮಾಡ್ತಾರೆ ಅಂತ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಮ್ಮ ಕಡೆ ಹೀಗೆಲ್ಲ ಇರುತ್ತೆ. ಸೊ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇನ್ನೂ ಕೆಲವೊಂದಷ್ಟು ಶಾಸ್ತ್ರಗಳಿರುತ್ತೆ, ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕಂದರೆ ಮುಖ್ಯವಾಗಿ ನಾವೇ ಹೋಗಿ ಶಾಸ್ತ್ರ ಮಾಡಬೇಕಿತ್ತು. ಸೊ ಶಾಸ್ತ್ರಗಳಲ್ಲಿ ಭಾಗಿಯಾಗಬೇಕಿತ್ತು. ಸೊ ಹಾಗಾಗಿ ನಾವು ಜಾಸ್ತಿ ವಿಡಿಯೋಗಳನ್ನು ನಾನು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನನಗೆಷ್ಟು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳು ಸಿಕ್ಕಿದೆಯೋ ಸೊ ಅದಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಈ ರೀತಿ ಕಾರು ಗಂಡು ಹೊರಡುವಂಥ ಕಾರಿಗೆ ಪೂಜೆ ಮಾಡಿ, ಸೊ ಯಾವುದೇ ವಿಘ್ನ ಬರದಿರೋ ಹಾಗೆ ದೇವರಲ್ಲಿ ಬೇಡಿಕೊಂಡು, ವಿಘ್ನ ವಿನಾಶನಕನಿಗೆ ಬೇಡಿಕೊಂಡು, ಸೊ ವಿಘ್ನೇಶ್ವರನ ಬೇಡಿಕೊಂಡು ನಾವು ಹೊರಟಿದ್ದು. ಸೊ ಅಲ್ಲಿಂದ ಬಂದು ಗಂಡು ಕರ್ಕೊಂಡು ಒಳಗಡೆ ಹೋಗ್ತಾರೆ. ಸೊ ಅಲ್ಲಿ ಒಂದು ದೇವಸ್ಥಾನದ ಹತ್ರ ಕೂರಿಸಿ ಅಲ್ಲಿಂದ ಗಂಡು ಕರ್ಕೊಂಡು ಒಳಗಡೆ ಬರುವಂಥದ್ದು. ಸೊ ನನ್ನ ಮಗ ಮಾಡಿರೋ ಅಂಥ ವಿಡಿಯೋ. ಸೊ ಎಲ್ಲದನ್ನು ಕ್ಯಾಪ್ಚರ್ ಮಾಡಿದ್ದಾನೆ. ಸೊ ಇದರಲ್ಲಿ ನಮ್ಮ ಮದುವೆ ವಿಡಿಯೋ ಅಂದರೆ ನಮ್ಮ ಅಕ್ಕನ ಮಗನ ಮದುವೆ ವಿಡಿಯೋ ಮೊದಲನೇ ಭಾಗ ಆಗಿರುತ್ತೆ ಇದು. ಸೊ ಇನ್ನೂ ಒಂದು 2 ಭಾಗ
ಬರುತ್ತೆ, ಅಂದರೆ ಇನ್ನೂ ಒಂದು 2 ಪಾರ್ಟಲ್ಲಿ ಬರುತ್ತೆ. ಸೊ ಪಾರ್ಟ್ ವೈಸ್ ಹಾಕ್ತಾ ಹೋಗ್ತೀನಿ. ಸೊ ನಿಮಗೆ ಈ ವಿಡಿಯೋ ಏನಾದರೂ, ಈ ಮದುವೆ ವೀಡಿಯೋಸ್ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಮದುವೆಗಳಲ್ಲಿ ತುಂಬಾ ಮುಖ್ಯ ಅಂದರೆ ಕಳಸ. ಸೊ ಕಳಸ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಯಾಕಂದರೆ ಕಳಸನೇ ನಮ್ಮ ಮನೆ ದೇವರಾಗಿರೋದ್ರಿಂದ ಕಳಸ ತುಂಬ ಮುಖ್ಯ ಆಗುತ್ತೆ. ಇದು ಹೆಣ್ಣಿನ ಕಡೆ ಮದುವೆ ಆಗಿರೋದ್ರಿಂದ ಹೆಣ್ಣಿನ ಕಡೆಯವರು ಕಳಸನ ಮಾಡಬೇಕಾಗತ್ತೆ. ಸೊ ಇವರೆಲ್ಲ ಹೆಣ್ಣಿನ ಕಡೆಯವರು ಬಂದು ನಮ್ಮನ್ನು ಅಂದರೆ ಗಂಡನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಗಂಡಿನ ಜೊತೆ ನಾವೆಲ್ಲ ಬರ್ತಾಯಿದ್ದೀವಿ ಅಷ್ಟೇ. ಸೊ ಇದಾಗಿತ್ತು ಸ್ನೇಹಿತರೆ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟು ರಿಸೆಪ್ಷನ್ದು ಮತ್ತು ಧಾರೆ ಮುಹೂರ್ತದ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ ನನಗೆ ಎಷ್ಟಿದೆ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಪೂರ್ತಿಯಾಗಿ ಶೇರ್ ಮಾಡೋಕ್ಕಾಗಲಿಲ್ಲ ಅಂದರೂ ಸ್ವಲ್ಪ ನನ್ನ ಹತ್ರ ಕ್ಲಿಪ್ಪಿಂಗ್ ಇರೋಷ್ಟು ಮಾಡ್ತೀನಿ. ಸೊ ಹಾಗೆ ಫೋಟೋಸ್ ಇದೆ, ಹಾಗೆ ನನ್ನ ಮಗಂದು ಬರ್ಡೇ ವೀಡಿಯೋಸ್ ಎಲ್ಲ ಇದೆ. ಸೊ ವೀಡಿಯೋಸು ಫೋಟೋಸ್ ಎಲ್ಲ ಇದೆ. ಸೊ ಅದನ್ನು ಕೂಡ ಶೇರ್ ಮಾಡಬೇಕು. ಮತ್ತು ನಿರ್ವಿ ದಿನ ಫುಲ್ಲು ಏನೆಲ್ಲ ಎಂಜಾಯ್ ಮಾಡಿದ್ವಿ ಮತ್ತು ನನ್ನ ಮಗನ ಬರ್ಡೇ ಹೇಗೆ ಮಾಡಿದ್ವಿ ಅದೆಲ್ಲ ವೀಡಿಯೋಗಳು ನಿಮಗೆ ಬರ್ತಾ ಹೋಗುತ್ತೆ. ಸೊ ಈಗ ಸ್ವಲ್ಪ ಟೈಮ್ ಆಗ್ತಿದೆ, ಅಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ. ಸೊ ಹಾಗಾಗಿ ಆಗ್ತಾಯಿಲ್ಲ, ಸ್ವಲ್ಪ ವೀಡಿಯೋಗಳೆಲ್ಲ ಎಡಿಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ, ದಯವಿಟ್ಟು ಕ್ಷಮೆ ಇರಲಿ. ಸೊ ಈಗ ಬಂದು ಅಂದರೆ ಗಂಡೇನಿದ್ದಾರೆ ಸೊ ಅವರಿಗೆ ದೃಷ್ಟಿ ತೆಗೆಯುವಂಥದ್ದು, ಕಾಯಲ್ಲಿ ನಿವಾಳಿಸ್ಬಿಟ್ಟು ಕಾಯನ್ನು ಹೊಡೆಯುವಂಥದ್ದು. ಸೊ ಕಾಯೆಲ್ಲ ಹೊಡೆದು ಆನಂತರ ಗಂಡನ್ನು ಒಳಗೆ ಕರೆಸ್ಕೊಳ್ಳೋದು. ಸೊ ಇದಾದಮೇಲೆ ನಾವೆಲ್ಲ ರೆಡಿ ಆಗೋಕ್ಕೆ ಹೊರಟ್ಬಿಟ್ವಿ ರಿಸೆಪ್ಷನ್ಗೆ. ಜಾಸ್ತಿ ಟೈಮ್ ಇರಲಿಲ್ಲ, ನಾವು ಬಂದಿದ್ದೇ ಒಂದು 5:30, 6 ಆಗಿಬಿಟ್ಟಿತ್ತು. ಜಾಸ್ತಿ ನಮಗೆ ಟೈಮ್ ಇರಲಿಲ್ಲ, ಹಾಗಾಗಿ ನಾವು ಹೋಗಿ ರೆಡಿ ಆಗೋಕ್ಕೆ ನಿಂತ್ಬಿಟ್ವಿ. ಸೊ ಅದಾದಮೇಲೆ ರಿಸೆಪ್ಷನ್ ವ್ಲಾಗ್ ಕೂಡ ಬರುತ್ತೆ. ಸೊ ಹೀಗೆ ನೋಡ್ತಾರಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಹಾಗಿದ್ರೆ ಬರಲಾ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗಿದ್ರೆ ಬರಲಾ, ಬಾಯ್ ಸ್ನೇಹಿತರೆ.